ಬಯಲು ಭೂಮಿ ಅಂತ ಹೇಳ್ತಾರಲ್ಲ ಸರ್ ಮೇಡಮ್ರ, ನೋಡಿ ನೀವು ನೋಡಿ ಅವ್ರಿಗೆ ತೋರಿಸಿ ಮುಖ್ಯಮಂತ್ರಿಗೆ ಹೋಗಿ ಬಯಲು ಭೂಮಿಲಿ ಏನೇನು ಬೆಳಿಬೋದು ಏನಿಲ್ಲ ಅಂತ. ಅಲ್ಲ ಮರ ಗಿಡಗಳಿಗೆಲ್ಲ ಕಾಸು ಹಾಕ್ತೀವಿ ಅಂತಾರಲ್ಲ, ಬಯಲು ಭೂಮಿ ಅಂದಮೇಲೆ ಮರ ಗಿಡ ಇಲ್ಲವೇ? ಲಾಜಿಕ್ ಇದು ಅಲ್ವಾ? ಬಂಡೆ ಭೂಮಿ ಅಂದಮೇಲೆ ಬಂಡೆ ಮೇಲೆ ಹೆಂಗೆ ಗಿಡ ಬೆಳೆಯೋಕ್ಕಾಯ್ತದೆ ಅಲ್ವಾ? ನೋಡಿ ನೀವು ಬಂಡೆ ಮೇಲೆ ಬೆಳೆ ಬೆಳೆಯೋಕ್ಕಾಯ್ತದ? ಏನೇನಿದೆ? ರೇಷ್ಮೆ, ಸಪೋಟ, ತೆಂಗು, ಪಪ್ಪಾಯ, ಹಲ್ಸು, ಮರ ಎಲ್ಲ ನೋಡಿ. ಇನ್ನೇನೇನ್ ಹಾಕಿದಿರಿ? ಇನ್ನು ನಾವು ಏನು ಬೇಕೋ ಮನೆಗೆ ನೋಡಿ, ತರಕಾರಿ ನೋಡಿ, ಕಾಳು ಮೆಕ್ಕೆಜೋಳ, ಕಾಳು ಬೆಳೆ, ನೋಡಿ ಅವರೆಕಾಳು, ತೊಗರಿ ಗಿಡ ಪ್ರತಿಯೊಂದು ಬೆಳಿತಾ ಇದೀವಿ. ಇವನ್ನೆಲ್ಲ ನೀವು ಮಾರ್ಕೊಂಡ್ರೆ ಬೆಂಗಳೂರವ್ರು ನಾವು ಬೆಳೀತದೆ. ಅಲ್ಲ ಬಂಡೆ ಮೇಲೆಲ್ಲ ಬೆಂಗಳೂರಲ್ಲಿ ನಾವು ಮನೆ ಮೇಲೆ ಟೆರೆಸ್ ಮೇಲೆ ಪಾಟಲ್ ಬೆಳ್ಕೊಳ್ಳೋಣ ಇದನ್ನೆಲ್ಲವಾ? ಅದೇ ನೀವು ಮಾರಿದ್ರೆ ನಾವೇನ್ ತಿನ್ನ ಹೇಳ್ರಿ? ನಾವು ಬೆಳೆಯೋದಲ್ವೇ ಬೆಂಗಳೂರು ಮಾರ್ಕೆಟ್ಗೆ ಹೋಯ್ತಾ ಇರೋದು. ಅದೇ ನಾವೇನ್ ಮಾಡ್ಕೊಂಡ್ತೀವಿ? ರೇಷ್ಮೆ ಗಿಡ ಮತ್ತೆ ದನಗಳಿಗೆ ಹುಲ್ಲು ಸೊಪ್ಪು ಮತ್ತೀಗ ತೆಂಗಿನ ಗಿಡ ಮತ್ತೆ ಹಲಸಿನ ಗಿಡ ಸಪೋಟ ಗಿಡ ಎಲ್ಲ ಪಾಟ್ರಿ ಬೆಳೆಯಕ್ಕಾಗುತ್ತಾ? ದಿನ ನಿಮ್ಮ ಅಪ್ಪನ ಮನೆ ನಿಮ್ ತಾತನ ಮನೆ ಆಸ್ತಿಲ್ ಆರಾಮಾಗಿದ್ರಿ, ನೀವು ಇಲ್ಲಿ ತನಕ ಜಮೀನ್ ಮಾಡ್ಕೊ ಬಂದಿದ್ರು ಆರಾಮಾಗಿ ಅಂದ್ರೆ ದುಡಿತಾ ಇದ್ರಿ. ಒಂದ್ಸಲ ಬೆಳೆ ಬರೋದು, ಒಂದ್ಸಲ ಬರಗಾಲ. ಬಟ್ ಭೂಮಿನೇ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗ್ ಕತೆ? ಮೇಡಮ್ ಇವಾಗ ಭೂಮಿ ತಗೊಂಡೋಗ್ಬಿಟ್ಟು ಇವಾಗ ಅವ್ರೇನೋ ಭೂಮಿ ಕಿತ್ಕೊಬಿಡ್ತಾರೆ, ನಮ್ಗೊಂದು 2 ಕೋಟಿ ದುಡ್ಡು ಕೊಟ್ಬಿಡ್ತಾರೆ. 2 ಕೋಟಿ ದುಡ್ಡು ಕೊಟ್ಬಿಟ್ಟು ಏನಾಗುತ್ತೆ, ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಸುಗ್ಗಿ ಅಂತ ಬರುತ್ತೆ. ಸುಗ್ಗಿ ಅಂತ ಬಂದಾಗ ಏನು ಮಾಡ್ತೀವಿ ನಾವು, ನಮಗೆ ಒಂದು 10 ಹಸುಗಳು 20 ಹಸುಗಳು ನಾವು ಸಾಕಿದ್ದೀವಿ. ಅವಾಗ ಏನು ಮಾಡ್ತೀವಿ ನಾವು, ಹುಲ್ಲೆಲ್ಲ ಸ್ಟಾಕ್ ಮಾಡ್ತೀವಿ. ನಾವು ಮೆದೆ ಹುಲ್ಲು ಮೆದೆ, ರಾಗಿ ಹುಲ್ಲು ಮೆದೆನ ಸ್ಟಾಕ್ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ. ಏನೋ ಒಂದು 30 ಅಡಿ 40 ಅಡಿ ಉದ್ದ ಮಾಡ್ತೀವಿ ಹುಲ್ಲ. ನಾವು 10 ಹಸುಗಳು ಸ್ಟಾಕ್ ಮಾಡಿದ್ದಾಗೂ ಏನಾಗುತ್ತೆ, ಬೇರೆ 6 ತಿಂಗಳು ಬರೋಲ್ಲ. ಆ ಮೇವು ದನಗಳಿಗೆ ನಾವು ಸಾಕೋದಕ್ಕೆ 6 ತಿಂಗಳು ಬರೋಲ್ಲ. ನಿಮಗೆ 2 ಕೋಟಿ ಎಲ್ಲಿ ಸಾಕ? 2 ಕೋಟಿ ದುಡ್ಡು ಕೊಡ್ತಾರಲ್ವ ಇವರು. 2 ಕೋಟಿ ದುಡ್ಡು ಕೊಟ್ಟಾಗ ಏನಾಗುತ್ತೆ, ನಾವು ಯಾರೋ ಎಂಜಾಯ್ ಮಾಡ್ತಾ ಇರ್ತಾನೆ, ನಾವು ಅವ್ನು ನೋಡ್ತಾ ಇರ್ತೀವಿ. ಅವ್ನು ನೋಡ್ಬಿಟ್ಟು ಅವ್ನು ಆ ಥರ ಮಾಡ್ತಾ ಇದ್ದಾನಲ್ಲ, ನಾವು ತಾನೇ ಯಾಕಿರ್ಬೇಕು, ದುಡ್ಡು ಇರುತ್ತಲ್ಲ ನಮ್ಗೆ ಆ ಥರ ಭಾವನೆ ಬಂದಾಗ ಏನು ಮಾಡ್ತೀವಿ ನಾವು, ದುಡ್ಡು ಎಲ್ಲ ಮಜಾ ಮಾಡ್ತೀವಿ. ಯಾಕೆ ಸರ್ ನೀವು ಓಟ್ ಹಾಕ್ದವ್ರಿಗೆ ಇದು ಯಾವುದು ಅರ್ಥ ಆಗ್ತಾ ಇಲ್ಲ? ಅದೇ ಅವ್ರು ಏನಾಗುತ್ತೆ ಅಂದರೆ, ನಾವು ನಮ್ಮ ಜನಗಳು ನಾವು ಬುದ್ಧಿ ಕಲಿಬೇಕಾಯ್ತು. ಅವತ್ತು ಅವ್ರು ಏನು ಮಾಡಿದ್ರು, ನಮ್ಗೇನೋ ಮುಂದೆ ಫ್ಯೂಚರ್ ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಓಟ್ ಹಾಕಿದ್ರು. ಇವತ್ತು ಓಟ್ ಹಾಕೋದು ಅವ್ರು ಏನು ಮಾಡ್ತಾರೆ, ದುಡ್ಡು ಮಾಡೋಕೆ ನಿಂತವ್ರು ಅಷ್ಟೇನೆ. ಜನಕ್ಕೆ ಕಷ್ಟ ಸುಖ ಕೇಳೋಕೆ ಯಾರು ನಿಂತಿಲ್ಲ, ದುಡ್ಡು ಮಾಡೋಕೆ ನಿಂತವ್ರು ಅವರು ದುಡ್ಡು ಮಾಡಬೇಕು. ಅವರು ಇದು ಏನಾದ್ರು ಅವರು ಪ್ರೆಸ್ಟೇಜ್ ಅವ್ರು ಮಾಡ್ಕೊಳ್ಳಬೇಕು. ನಾವು ರೈತರಿಗೆ ಹೋಗೋಣ, ನಾವು ಯಾರನ್ನ ಕೇಳೋಣ? ನಾವು ಇವಾಗ ಒಬ್ಬ ನಮ್ಮ ಭಾಗದ MLA ಆಗ್ಬೋದು, ನಮ್ಮ ಭಾಗದ ಶಾಸಕರು ಆಗ್ಬೋದು, ಯಾರನ್ನೇ ಆಗಿರಲಿ, ನಿಮ್ಮ ಕಷ್ಟ ಏನಪ್ಪ, ನಿಮ್ಮ ಸುಖ ಏನಪ್ಪ, ಓಟು ಬೇಕಾದರೆ ಮಾತ್ರ ಬರ್ತಾರೆ. ನಿಮ್ಗೆ ಹಂಗೆ ಮಾಡ್ಬಿಡ್ತೀವಿ, ನಿಮ್ಗೆ ಆ ನೀರು ಕೊಡ್ತೀವಿ, ಈ ನೀರು ಕೊಡ್ತೀವಿ, ನಿಮ್ಗೆ ಎಲ್ಲ ಸವಲತ್ತು ಕೊಟ್ಬಿಡ್ತೀವಿ ಅಂತ ಬರ್ತಾರೆ. ಇವತ್ತು ನಾವು ಯಾರನ್ನ ಕೇಳೋಣ? ಇವತ್ತು ಒಬ್ಬ ಶಾಸಕರಾಗಲಿ, ಒಬ್ಬ MLA ಆಗ್ಬೋದು, ಓಟ್ ಬೇಕಾದ ಮಾತ್ರ. ಇದೆಲ್ಲ ನೀವು ಟಿವಿಲಿ ಮಾತ್ರ ನೋಡ್ತಾ ಇರೋದು, ಬರ್ತಾರಂತೆ ಭೂಮಿ ತಗಂತಾರಂತೆ ಅಂತ. ನಿಮ್ಮ MLA ಬಂದು ಹಿಂಗ್ ಬರ್ತಾ ಇದೀವಿ, ಭೂಮಿ ಕೊಡ್ರಿ, ಇಷ್ಟು ದುಡ್ಡು ಕೊಡ್ತೀವಿ ಅಂತ ಏನಾದ್ರೂ ಕೇಳಿದಾರ? ಯಾವತ್ತಿಲ್ಲ ಮೇಡಮ್. ಯಾವ MLA ಆಗ್ಬೋದು, ಯಾವ ಶಾಸಕರೇ ಆಗ್ಬೋದು, ಯಾವತ್ತೂ ಆಗಲಿ, ನೋಡಪ್ಪ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ನಾವು ಜಮೀನು ತಗೋತೀವಿ, ನಿಮ್ಗೆ ಈ ಥರ ಪ್ರಾಜೆಕ್ಟ್ ಮಾಡಿಕೊಡ್ತೀವಿ, ನಿಮ್ಗೆ ಈ ಥರ ಮಾಡ್ತೀವಿ ಅಂತ ಬಂದು ಯಾವತ್ತನ 10 ಜನ ರೈತನ ಕುಂಡಿಸಿ ಮಾತಾಡಿಯಲ್ಲ. ಯಾರೋ ಮಧ್ಯವರ್ತಿಗಳು ಇರ್ತಾರಲ್ಲ, ಮಧ್ಯವರ್ತಿಗಳನ್ನ ಬಿಡೋದು. ಅವ್ರೇನು ಮಾಡ್ತಾರೆ, ಅವನು 80% ಅವ್ರೇನೋ 100% ಅವ್ರೆ ಅಂತ ಹೇಳೋ ಅಂತ ಅವ್ರಿಗೆ ಹೇಳೋದು. ನಿಜ ಹೇಳಿ ಸರ್, ಬಿಡದಿಲಿ 80% ರೈತರು ಒಪ್ಕೊಂಡಿದ್ದಾರೆ ಅಂತ ಎಲ್ಲರೂ ಹೇಳಿದಾರಲ್ಲ. ಅಲ್ಲ ಹೇಳ್ತಾರೆ ಮೇಡಮ್. ಇವಾಗ ಅವ್ರು ಹೇಳ್ತಾರೆ, ಅವ್ರು ಏನು ಗೊತ್ತಾ, ಯಾರೋ 4 ಜನ ಏನು ಮಾಡಿ, ಅವ್ರಿಗೆ ದುಡ್ಡು ಬೇಕು, ಅರ್ಜೆಂಟ್ ಅವ್ರಿಗೆ ದುಡ್ಡು ಬೇಕು, ಅವ್ರು ಹೇಳ್ತಾರೆ. ಅವ್ರು ಆ ಥರ ಮಾಡಬೇಕು ಅಂದಾಗ 80% ಒಪ್ಕೊಂಡವ್ರು ಅಂತ ಹೇಳ್ತಾರಲ್ವ ಅವರು. 80% ಒಪ್ಕೊಂಡ್ಮೇಲೆ ಮತ್ತೆ ಅವರು 80% ಒಪ್ಕೊಂಡಿರೋ ಜಾಸ್ತಿ ಇರ್ತಾರಲ್ಲ ಜನ. ಇವರು ಒಪ್ಕೊಳ್ದಿರೋರು ನಮಗೆ ಜಾಗ ಬೇಡ ಅಂತ ಇರ್ತಾರಲ್ಲ, ಕೇಳ್ತೀವಿ, ಕೊಟ್ರೆ ಸರಿ, ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡ್ರೆ ಏನ್ ಮಾಡ್ತೀವಿ? ಹೆಂಗ್ ಕಿತ್ಕೊಡ್ತಾರ? ನಮ್ಮ ಭೂಮಿ ಹತ್ರ ಬರಕ್ ಆಗುತ್ತ? ಅವರು ಬರಕ್ ತಾಕತ್ತದ ಅವ್ರಿಗೆ? ಅಧಿಕಾರದಲ್ಲಿ ಅವರೇ ಇದಾರೆ. ಅಧಿಕಾರ 1000 ಇರ್ಬೋದು ಮೇಡಮ್, ನಮ್ಮ ಭೂಮಿ ಮೇಲೆ ಬರಕ್ಕಾಗಲ್ಲ. ಅವ್ರೇನೋ ಏನೋ ಮಾಡ್ಬೋದು, ನಮ್ಮ ಭೂಮಿ ಮೇಲೆ ಯಾವನು ಬರಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಯಾವನೇನು ಅಂದ್ರೆ ಏನು ಹೇಳ್ತಾರೆ, ಏನು ಬರಲಿ, ಅವಾಗ ಬಂದು ಆಮೇಲೆ ತೋರಿಸ್ತೀವಿ ರೈತರಿಗೆ ಏನು ಅಂತ ತೋರಿಸ್ತೀವಿ. ಅವಾಗ ನಮ್ಮ ಭೂಮಿಗಳಿಗೆ ಬರ್ತಾರಲ್ಲ, ಅವಾಗ ತೋರಿಸ್ತೀವಿ ರೈತರು ಏನು ಅಂತ ತೋರಿಸ್ತೀವಿ. ಈ ಬೇರೆ ಭಾಗದಲ್ಲೆಲ್ಲ ಎಲ್ಲಿ ಮಳೆ ಬರಲ್ಲ ಅಂತ ಕಡೆ ಬರ್ರಿ, ನಮ್ಮಲ್ಲಿ ಏನಾದ್ರು ಮಾಡ್ರಿ ಅಂತ ಕೇಳ್ತಾರೆ, ಅಲ್ಲಿ ಹೋಗಲ್ಲ, ಆ ಕಡೆ ಹೋಗಲ್ಲ. ಇವಾಗ ಅದೇ ಪರಿಸರ ಚೆನ್ನಾಗೈತಲ್ಲ, ಪರಿಸರ ಚೆನ್ನಾಗಿರೋದು ಹಾಳು ಮಾಡಬೇಕು, ಜನನ ಹಾಳು ಮಾಡಬೇಕು, ಪರಿಸರ ಹಾಳು ಮಾಡಬೇಕು, ನಾವು ಬೆಳೀತಾರೆ ಬೆಳೆಗಳ್ನ ಹಾಳು ಮಾಡಬೇಕು. ನಾವೇನು ಮಾಡಬೇಕು, ನಾವು ಅಲ್ಲೇ ಒಂದು ಸ್ವಲ್ಪ ಇರೋ ದುಡ್ಡುಗಳೆಲ್ಲ ಖರ್ಚು ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ನಾವು ಏನನ್ನ ಲಾಸ್ಟ್ಗೆ ಔಷಧಿನ ಏನೋ ತಗೊಂಡು ಪ್ರಾಣ ಬಿಡಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ, ಮುಂಚೆಗೆ ಪ್ರಾಣ ತೆಗಿಯಲ್ಲ ಅವರು. ಅಲ್ಲೊಂದು ಸ್ವಲ್ಪ ಅಲ್ದಾಡಿ ಜನ ಸತ್ಯ, ಆಮೇಲೆ ಪ್ರಾಣ ತಗೋಬೇಕು ಅವರು. ರಾತ್ರಿ ನಿದ್ದೆ ಬರುತ್ತಾ ಇವೆಲ್ಲ ಕೇಳಿ? ರಾತ್ರಿ ನಿದ್ರೆ ಬರುತ್ತಾ ಹಿಂಗೆಲ್ಲ ದಿನ ಯೋಚನೆ? ಅಲ್ಲ ಮೇಡಮ್, ರಾತ್ರಿ ನಿದ್ದೆ ಬರುತ್ತಾ? ನಾವೇನು ಮಾಡ್ತೀವಿ ಅಂದ್ರೆ, ಏನಾಗುತ್ತೋ ಏನಾಯ್ತೋ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವರು ಎಲ್ಲೋ ಕೂತ್ಕೊಂಡು ಅವ್ರು ಏನು ದುಡ್ಡು ಮಾಡಬೇಕು, ಅವರು
ಹಾಕೋರು ಕ್ಯಾನ್ಸಲ್ ಮಾಡಿರಿ, ನಾವೆಲ್ಲಿಗೆ ಹೋಗೋಣ? ಏನೋ ಒಂದಿಷ್ಟು ಜಗಳ ಮಾಡಿ ಕೊಡಿ, ಭೂಮಿ ಕೊಟ್ಬಿಟ್ಟು ನಾವೆಲ್ಲಿಗೆ ಹೋಗೋಣ? ನಿದ್ದೆ ಬರುತ್ತಾ ರಾತ್ರಿ ಹೊತ್ತು? ಇದ್ದೇನೋ ಬರಲ್ಲ, ಊಟನೂ ಇಲ್ಲ, ಕೊಡ್ತೀವಿ ಅಲ್ಲ. ಮೇಡಮ್ ಇವಾಗ ಈ ತರ ಆಗುತ್ತಲ್ಲ, ಏನ್ ಮಾಡೋದು ನಾವು ಮುಂದೆ? ಮಕ್ಳಿಗೆ ಏನ್ ಮಾಡೋದು? ಮಕ್ಳು ಭವಿಷ್ಯ ಏನ್ ಮಾಡೋದು? ಮಕ್ಳು ಭವಿಷ್ಯಕ್ಕೆ ಕಂಪ್ನಿ ಕಟ್ಕೊಡ್ತೀವಿ, ಕೆಲ್ಸಕ್ಕೆ ಕಳಿಸ್ರಿ ಅಲ್ಲಿಗೆ. ಮೇಡಮ್ ಇವಾಗ ಇಲ್ಲಿ ಅಕ್ಕಪಕ್ಕ ಬೇಜಾನ್ ಸಾವಿರಾರು ಫ್ಯಾಕ್ಟ್ರಿ ಆಗವೆ. ಇವಾಗ ಆಲ್ರೆಡಿ ಒಂದೊಂದು ಹೋಬಳಿಲಿ ಎಷ್ಟು ಸಾರಿ ಅಕ್ವೈರ್ ಮಾಡ್ತಾರೆ? ಒಂದು ಹೋಬಳಿಲಿ ಎಷ್ಟು ಸಾರಿ ಅಕ್ವೈರ್ ಮಾಡ್ಬೋದು? ಎಷ್ಟು ಫ್ಯಾಕ್ಟ್ರಿ ಇರ್ಬೋದು? ಇವಾಗ ನಮ್ಮ ಬಿಡದಿ ಹೋಬಳಿಲಿ ಎಷ್ಟು ಸಾವಿರ ಫ್ಯಾಕ್ಟ್ರಿ ಐತೆ. ಅಷ್ಟು ಸಾವಿರ ಫ್ಯಾಕ್ಟ್ರಿಲಿ ನಮ್ಮ ಲೋಕಲಲ್ಲಿ ಇರೋ ಜನ ಯಾರನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾವ್ರ? ಕಂಪ್ನಿಲಿ ಯಾವುದೋ ಕಂಪ್ನಿಲಿ ನಮ್ಮ ಲೋಕಲ್ ಇರೋ ಜನ ಯಾರ ಕೆಲಸ ಮಾಡ್ತಾರೆ? ಫ್ಯಾಕ್ಟ್ರಿಲಿ ನಮ್ಮ ಕಡೆ ಯಾರು ಸೇರಿಸ್ಕೊಳಲ್ರು, ಹೊರದೇಶದವರೇ ಬಂದು ಕೆಲಸ ಮಾಡ್ತಾ ಇರೋದು. ಒಂದು ಎಕರೆಗೆ 2 ಕೋಟಿ ಕೊಡ್ತೀವಿ ಅಂತಾರೆ. ಒಂದು ಮಕ್ಕಳಿಗೆ ಒಂದು MBBS ಮಾಡ್ಸೋಕ್ಕೆ ಎಷ್ಟು ತಗೋತಾರೆ? ನಮ್ಮ ಕಡೆ 3-3.25 ಕೋಟಿ ಬೇಕು 3 ವರ್ಷ ಮುಗ್ಸಕ್ಕೆ. 5 ವರ್ಷ ಕೋರ್ಸ್ ಅದು. ಇವ್ರು ಕೊಡೋದು 2.5 ಕೋಟಿ. ಸರಿ ಆಯ್ತು, MBBSಗೆ ಇವ್ರು ಒಂದು ಎಕರೆದು 2 ಪಟ್ಟೆ ಕೊಡ್ತೀವಿ ತಾಳ್ರಿ, 5 ಕೋಟಿನ 6 ಕೋಟಿಗೋ ಮಾತಾಡ್ಕಂತೀವಿ ಅಂತಾರೆ. ಅವಾಗ ಯಾರು ಕೊಡ್ತಾರೆ? ಹಂಗಿರೋರು ಮಾನವೀಯತೆಯಿಂದ ಬಂದು ಕೇಳಲೇ ಇಲ್ವಲ್ಲ. ಇದು ಪ್ರಶ್ನೆ. ನಿಮ್ಮನ್ ಬಂದ್ ಇಲ್ಲಿ ತನಕ ಯಾವ್ದಾದ್ರು MLA ಯಾರಾದ್ರೂ ಬೇರೆಯವರು ಸಂಬಂಧಪಟ್ಟವ್ರು ಬಂದ್ ಮಾತಾಡ್ಸದ್ರ? ನೀವು ಕೊಡ್ದೇವ್ರು ಪರವಾಗಿಲ್ಲ, ನಂಗೊಂದು ಏಟ್ ಹೊಡ್ರು ಪರವಾಗಿಲ್ಲ, ನಾನು ಬಟ್ಟೆ ಹರ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾರೆ ಅವರು. ನಮಗೂ ಕಲ್ಲಲ್ಲಿ ಹೊಡ್ಬಿಟ್ರು ಸರಿ, ನಮ್ಮ ಚಡ್ಡಿ ಹರಿದ್ಬಿಟ್ರು ಸರಿ, ಅದು ಜಮೀನು ಕೊಡೋರು.